is called lake. ನೀರಿದೆಯಾ? ಮತ್ತೇನಿದೆ? Plants ಇದೆ. Why? This process is called eutrophication. ಇದನ್ನ ನಾವೇನಂತ ಕರಿತೀವಿ? Eutrophication. ಏನು eutrophication ಅಂತಂದ್ರೆ? The phosphates, nitrates in the water plants to grow in abundance. ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಇವಾಪರೇಟ್ ಮಾಡಿ ನೀರು ಖಾಲಿ ಆಗುತ್ತೆ ಮತ್ತೆ ಬರೀ ಸಸ್ಯಗಳು ಮಾತ್ರ ಉಳಿಯುತ್ತೆ. ಈ ಪ್ರಾಸೆಸ್ ಅನ್ನು ನಾವು ಯೂಟ್ರಿಫಿಕೇಶನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಒಂದು ವರ್ಡ್ ಅನ್ನ ತಿಳ್ಕೊಂಡ್ರಿ. ಏನದು ವರ್ಡ್? ಅದು ಯೂಟ್ರಿಫಿಕೇಶನ್. This is a natural ecosystem. Ecosystem ಅಂತ ಯಾಕೆ ಕರೀತೀವಿ? There is a continuous interaction between biotic and abiotic factors. ಜೈವಿಕ ಮತ್ತು ಅಜೈವಿಕ ಅಂಶಗಳ ಮಧ್ಯೆ ನಿರಂತರವಾಗಿ ಒಂದರ ಮೇಲೆ ಒಂದು ಅವಲಂಬನೆ ಆಗಿರುತ್ತೆ. ಬಯೋಟಿಕ್ ಫ್ಯಾಕ್ಟರ್ಸ್ here, the fishes, aquatic plants. Before we have observed the lake. ಅಲ್ಲಿ ಕೆರೆನ ನೋಡಿದ್ವಿ. ಇದು ಸಣ್ಣ ಕುಂಟೆ. ಆ ಕುಂಟೆ ಹತ್ರ ನೋಡಿ ಅಲ್ಲೆಲ್ಲ ಕ್ರೇನ್ಸ್ ಇದೆ. ಆ ಕ್ರೇನ್ಸ್ ಎಲ್ಲ ಏನ್ ಮಾಡುತ್ತೆ? ಯಾಕಲ್ಲಿವೆ? ಸಣ್ಣ ಸಣ್ಣ ಮೀನುಗಳಿರ್ತವೆ. ಆ ಮೀನುಗಳನ್ನ ಕ್ಯಾಚ್ ಮಾಡ್ಲಿಕ್ಕೆ ಅವು the food for the cranes. ನೋಡಿ, ಆ cranes they are depending on the small fishes depending on the algae, right? Protozoans present in the water. It is called food chain. The transfer of energy from one trophic level to the another. ಅಲ್ಲಿ ನೋಡಿ ಕ್ರೇನ್ಸ್ ಎಲ್ಲ ಹಾರ್ಕೊಂಡು ಹೋಗ್ತಾ ಇದೆ ನೋಡಿ ಅಲ್ವಾ? ಯಾಕೆ ಹಾರ್ಕೊಂಡು ನೋಡುತ್ತೆ? ಅಲ್ಲಿ ಫುಡ್ ಎಲ್ಲಿ ಸಿಗುತ್ತೆ ಅಂತ ನೋಡುತ್ತೆ, ಪಟ್ ಅಂತ ಕೂತ್ಕೊಂಡು ಕ್ಯಾಚ್ ಮಾಡಿ ತಿನ್ನುತ್ತೆ. ನೀರಲ್ಲಿ ಬೆಳೆಯುವಂತಹ ಸಸ್ಯಗಳೆಲ್ಲನೂ ಅಕ್ವಾಟಿಕ್ ಪ್ಲಾಂಟ್ಸ್ ಅಂತ ಕರೀತೀವಿ. ನೋಡಿ, ಆಲ್ಗೆ ಇದೆ, ರೈಟ್? ಪ್ರೋಟೋಜೋವನ್ಸ್ ಇರುತ್ತೆ. ನಾವು ನೀರಿಗೆ ಹೋಗ್ಬಿಟ್ಟು ನೀರು ಒಂದು ಡ್ರಾಪ್ ತಗೊಂಡು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಸುಮಾರು ಮೈಕ್ರೋಬ್ಸ್ ಕಾಣಿಸುತ್ತೆ ನಮಗೆ. ವಿ ಕ್ಯಾನ್ ಸಿ ಮೋರ್ ವೇರಿಯೇಷನ್ಸ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್. So these are the food for fishes. Fishes are the food for cranes. So biotic factors ಮತ್ತು abiotic factors ನಿರಂತರವಾಗಿ ಒಂದರ ಮೇಲೆ ಒಂದು interaction between abiotic and biotic factors is called ecosystem. ಇದನ್ನ ನಾವೇನಂತ ಕರಿತೀವಿ? ಇಕೋಸಿಸ್ಟಮ್. ಯಾವ ತರ ಇಕೋಸಿಸ್ಟಮ್? ನ್ಯಾಚುರಲ್ ecosystem. ಓಕೆನಾ? ಲೇಕ್ ನ್ಯಾಚುರಲ್ ಇಕೋಸಿಸ್ಟಮ್. ದಿಸ್ ಪಾಂಡ್ ಇಸ್ ಆಲ್ಸೋ ನ್ಯಾಚುರಲ್ ಇಕೋಸಿಸ್ಟಮ್. ಕ್ಲಿಯರ್? ಇಲ್ಲಿ ಒಂದು ಫುಡ್ ಚೈನ್ ಅನ್ನ ಮಾತ್ರ ನೋಡಿದಿರಾ. ಈಗ ನೀವು ನೆಕ್ಸ್ಟ್ ಮುಂದೆ ಇನ್ನು ಬೇರೆ ಬೇರೆ ಫುಡ್ ಚೈನ್ಸ್ ಎಲ್ಲ ನೀವು ತೋರಿಸ್ಬೇಕೀಗ. ಗೊತ್ತಾಯ್ತಲ್ವಾ? ಓಕೆ. ಸೊ ಅದು ಕಪ್ಪೆಗಳನ್ನ ಮೀನುಗಳನ್ನ ತಿನ್ನಕ್ ಬಂದಿರುತ್ತೆ. ನೋಡ್ರಿ ಅಲ್ಲಿ ಕಲ್ ಮೇಲೆ ಬಿಸಿಲು ಕಾಯಿಸ್ತಾ ಇತ್ತು ನೋಡ್ರಿ. ವೈಟ್ ಕಲರ್. Wow, superb! ಮುಂದೆ ಕುಂಟೆ ಐತೆ. ಫಂಕ್ಷನ್ ಹೇಳಿ. ಇಲ್ಲಿ ಫ್ಲೋಟಿಂಗ್ ಆಲ್ಗೆ ಇದೆ. ವಾಟ್ ಇಸ್ ದ ಫಂಕ್ಷನ್ ಆಫ್ ಫ್ಲೋಟಿಂಗ್ ಆಲ್ಗೆ? ಫ್ಲೋಟಿಂಗ್ ಆಲ್ಗೆ ಫಂಕ್ಷನ್, ಇಟ್ ಹೆಲ್ಪ್ಸ್ ಇನ್ ಫೋಟೋಸಿಂಥೆಸಿಸ್. ದೊಡ್ಡ ಮರ ಎಷ್ಟು ಆಕ್ಸಿಜನ್ ಬಿಡುಗಡೆ ಮಾಡುತ್ತೋ ಅದಕ್ಕೆ ಸರಿಸಮವಾಗಿ ಆ ಫ್ಲೋಟಿಂಗ್ ಆಲ್ಗೆ ವಿಲ್ ಪ್ರಿಪೇರ್ ದಿ ಆಕ್ಸಿಜನ್. ಇನ್ನೊಂದು ಆಲ್ಗೆ ಎಲ್ಲಾನು ಗ್ರೀನ್ ಕಲರ್ ಆಗಿದೆ. ವೈ? yes, it contains chlorophyll. ಹೌದಲ್ವಾ? ಸೊ ಇಲ್ಲಿ ನಾವು ಏನು ತಿಳ್ಕೊಂಡ್ವಿ? ಆಲ್ಗೆ undergo photosynthesis, they release more amount of oxygen as equal to huge trees. Huge trees ಗೆ ಸಮವಾಗಿ ಆ ಸಣ್ಣ ಆಲ್ಗೆ they release more amount of oxygen. ಪಲ್ಯೂಟ್ ಮಾಡಿದ್ರೆ ಏನಾಗುತ್ತೆ? ನೀರನ್ನ ಪಲ್ಯೂಟ್ ಮಾಡೋದ್ರಿಂದ ಆಲ್ಗೆ ಎಲ್ಲ ಸತ್ತೋಗುತ್ತೆ. ಅವಾಗ ಆಕ್ಸಿಜನ್ ನಮ್ಗೆ ಸಿಗೋದು ಕಡಿಮೆ ಆಗುತ್ತೆ. ಬ್ರೀದಿಂಗ್ ಪ್ರಾಬ್ಲಮ್ ಶುರು ಆಗುತ್ತೆ, ಅಸ್ತಮಾ ಬರುತ್ತೆ. ಸೊ ಅದಕ್ಕೆ ನೀರನ್ನ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಪಾಂಡ್, ಲೇಕ್ಸ್ ಯಾವುದೇ ಕಾರಣಕ್ಕೂ ನಾವು ಪಲ್ಯೂಟ್ ಮಾಡಕ್ಕೆ ಹೋಗ್ಬಾರ್ದು. ಕ್ಲಿಯರ್? ಓಕೆ, ಈಗ ನಾವು ಇವತ್ತು
ಪಾಂಡ್ ಎಕೋಸಿಸ್ಟಮ್ಸ್ ಜಾಸ್ತಿ ನೋಡಿದ್ವಿ ನಾವು, ಹೌದಲ್ವಾ? ಈಗ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ಗೆ ಹೋಗೋಣ. ಬಾಲ್ ಹಿಡ್ಕೋಬೇಕು ನೀವು, ಫುಟ್ಬಾಲನ್ನ ಕೈಯಲ್ಲಿ ಹಿಡ್ಕೋಬೇಕು. ಓಕೆ ರೈಟ್. ಹಾಂ ಮತ್ತೆ ಇವು ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡ್ತವೆ, ಅದನ್ನ ಮತ್ತೆ ಅಬ್ಸಾರ್ಬ್ ಮಾಡಿಬಿಟ್ಟು ಪ್ಲಾಂಟ್ಸ್ಗೆ ಕೊಡುತ್ತೆ. ನೋಡಿ, ನೈಟ್ರೋಜನ್ನು ನೀವು ನ್ಯಾಚುರಲ್ ಆಗಿ ರೈಸೋಬಿಯಂ ಮಾಡಿಕೊಡುತ್ತೆ. ಮಲ್ಬರಿ ಪ್ಲಾಂಟು ಸಿರಿಕಲ್ಚರ್ಗೆ ಫುಡ್. ನೋಡಿ, ಮಲ್ಬರಿ ಕ್ರಾಪ್ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಸಿರಿಕಲ್ಚರ್, ರೇಷ್ಮೆ ಗೂಡನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಇದನ್ನ ಬೆಳೆಸ್ತೀವಿ. ಆ್ಯಂಡ್ ಈಗ ಇದರಲ್ಲಿ ಫ್ರೂಟಿಂಗ್ ಆಗುತ್ತೆ, ಬ್ಲ್ಯಾಕ್ಬೆರಿ ಅಂತ. ಸೊ ಆ ಫ್ರೂಟ್ ತುಂಬ ಹೈಲಿ ನ್ಯೂಟ್ರಿಷಿಯಸ್, ಹೆಚ್ಚು ವೈಟಮಿನ್ಸ್ ಇಂದ ಕೂಡಿರುತ್ತೆ. ಹಾಗಾಗಿ ಈ ಪ್ಲಾಂಟ್ ಹಂಗೆ ಬೆಳೆದ್ರೆ ಇಟ್ ಗ್ರೋಸ್ ಅ ಟ್ರೀ ಆಗಿ ಬೆಳೆದ್ರೆ ಇಟ್ ಲೀಡ್ಸ್ ಟು ಫ್ರೂಟ್ಸ್. ಆ ಫ್ರೂಟ್ಸ್ ಅನ್ನ ನಾವು ಕನ್ಸ್ಯೂಮ್ ಮಾಡ್ತೇವೆ. ಸಿಲ್ಕ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಇಸ್ ಬಿಕಾಸ್ ಕನ್ಸ್ಯೂಮಿಂಗ್ ದಿಸ್ ಮಲ್ಬರಿ ಲೀವ್ಸ್. ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ಆಗಿ ಫರ್ಟಿಲೈಸರ್ಸ್ ಹಾಕ್ಬಿಟ್ಟು ಜಾಸ್ತಿ ಬೆಳೀತಾರೆ. ಹಾಗಾಗಿ ಸಾಯಿಲ್ ಏನಾಗುತ್ತೆ, ಬಲುಟು ಜಾಸ್ತಿ ಆಗುತ್ತೆ. Now tell me what is crop? This is called crop. Crop ಅಂದ್ರೆ ಏನು? ಬೆಳೆ. Same kind of plants in a given area is called crop. ಈ ಒಂದು ಏರಿಯಾದಲ್ಲಿ ಒಂದೇ ತರದ ಪ್ಲಾಂಟ್ಸ್ ಅನ್ನ ಬೆಳೆದಿದ್ದಾರೆ. This is called crop. Urea, this is a fertilizer used for the crop. ಯೂರಿಯಾನ ಫರ್ಟಿಲೈಸ್ ಮಾಡಲಿಕ್ಕೆ ಹಾಕಿದ್ದಾರೆ. ಓಕೆನಾ? ನೋಡಿ, usually the cotton will be grown in black soil, so you can have a look. Okay, ನೋಡಿ, ragi, and it is allowed to dry. ಇದರಾಗಿ Yes, ma'am. like rearing the animals. Sheep so now animal husbandry this is for meat purpose. These are reared for meat purpose. Okay, so these are best examples for animal husbandry. Okay, see, the mulberry has left without cuttings. Now this can grow as a tree. Tree ಆದರೆ ಏನಾಗುತ್ತೆ, it starts fruiting. Fruits, black. Fruits ನಾವು ತಿಂದ್ರೆ will get high the nutritious vitamins rich. ನಮ್ಮ ಮನೆ ಹತ್ರ So if you touch it, it closes because the water present here in this region starts moving away from that. So because of less amount of water, it starts folding. Okay, banyan tree with a huge aerial roots. These are called aerial roots.